ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಿಮಗೆ ಡೀಪ್ ನೆಕ್ ಬ್ಲೌಸ್, ಡೀಪ್ ಕಡಿಮೆ ಇರೋದ್ರಿಂದ ಫುಲ್ ಡೀಪ್ ನೆಕ್ ಇರೋವರೆಗೂ ಬ್ಲೌಸ್ಗೆ ಹೇಗೆ ಶೋಲ್ಡರ್ ಇಟ್ಕೋಬೇಕು, ಆರ್ಮೋಲ್ ಹೇಗೆ ಇಟ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಏನ್ ಹೇಳ್ಕೊಡ್ತಾ ಇದ್ದೀನಿ, ಈ ಮೆಥಡ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಬ್ಲೌಸ್ ನಲ್ಲಿ ಶೋಲ್ಡರ್ ಡ್ರಾಪ್ ಆಗಲ್ಲ. ಸೊ ಓಕೆನಾ? ಸೊ ಅದ್ರ ಬಗ್ಗೆ ಡೀಟೇಲ್ ಆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಮುಂಚೆ ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ ಬಗ್ಗೆ ನಿಮ್ಗೆ ಒಂದಷ್ಟು ಮಾಹಿತಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಎಂಟ್ರಿ ಆಗ್ತಿದ್ದಾರೆ ಅವರೆಲ್ಲ ನಾನು ಓಲ್ಡ್ ವಿಡಿಯೋಸ್ ನೋಡಲ್ಲ, ಸೊ ಹಾಗಾಗಿ ಡೀಟೇಲ್ ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಈ ಡೀಟೇಲ್ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ನಿಮ್ಗೆ ಏನ್ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ, ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ, ಶೋಲ್ಡರ್ ಇಡೋ ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಮತ್ತೆ ಯಾವ ರೀತಿ ಶೋಲ್ಡರ್ ಇಟ್ಕೊಳ್ಬೇಕು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಹಾಗೆ ನಿಮ್ಮಲ್ಲಿ ಇನ್ನೊಂದು ಕ್ವೆಶನ್ ಕೇಳೋದಿದೆ, ಬಹಳನೇ ಇಂಪಾರ್ಟೆಂಟ್ ನನಗೆ ಈ ಆನ್ಸರ್. ದಯವಿಟ್ಟು ವಿಡಿಯೋ ಎಂಡ್ವರೆಗೂ ನೋಡಿ. ಕ್ವೆಶನ್ ನಾನು ಲಾಸ್ಟ್ ಅಲ್ಲಿ ಕೇಳ್ತೀನಿ, ಓಕೆನಾ? ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ 18ನೇ ತಾರೀಕಿಂದ ಡಿಸೆಂಬರ್ 18ನೇ ತಾರೀಕಿಂದ ಶುರುವಾಗ್ತಾ ಇದೆ. ಏನನ್ನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ನೋಡಿ, ಬೋಟ್ ನೆಕ್ ಬ್ಲೌಸ್ ಇರುತ್ತೆ, ಹಾಫ್ ಕಾಲರ್ ನೆಕ್ ಬ್ಲೌಸ್ ಇರುತ್ತೆ, ಬೋಟ್ ನೆಕ್ ಹಾಫ್ ಕಾಲರ್ ನೆಕ್ ಬ್ಲೌಸ್ ಇರುತ್ತೆ. ಅದಾದ್ಮೇಲೆ ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್, ಅಂದ್ರೆ ಟಾಪ್ ಮತ್ತೆ ಬಾಟಮ್ ವಿತ್ ಜಾಕೆಟ್ ಯೂನಿಫಾರ್ಮ್ ಕಂಪ್ಲೀಟ್ ಆಗಿರುತ್ತೆ. ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ. ಸೊ ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಇರುತ್ತೆ, ಕಟೋರಿ ಬ್ಲೌಸ್ ಇರುತ್ತೆ. ಹಾಗೆ 2 ತರ ಗೌನ್, ಅಂದ್ರೆ ಅಂಬ್ರಲಾ ಗೌನ್ ಒಂದು, ಈಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಟ್ರೆಡಿಷನಲ್ ಗೌನ್, ಸ್ಯಾರಿನಲ್ಲಿ ಪ್ಲೀಟ್ಸ್ ಇಟ್ಟು ಫ್ರಂಟ್ ಅಲ್ಲಿ ನಿಮ್ಗೊಂದು ಪ್ಯಾಚ್ ಡಿಸೈನ್ ಜೊತೆಗೆ ಅಂಬ್ರಲಾ ಗೌನ್ ನ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಒಟ್ಟು ಟೋಟಲ್ 8 ನಿಮ್ಗೆ ಸಿಗುತ್ತೆ. ಎಲ್ಲಾನು ಬೇರೆ ಬೇರೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಬೋಟ್ ನೆಕ್ ಬ್ಲೌಸ್ಗೆ ಕಾಲರ್ ನೆಕ್ ಬ್ಲೌಸ್ಗೂ ಸಂಬಂಧ ಇಲ್ಲ. ಹಾಫ್ ಕಾಲರ್ ನೆಕ್ ಇರುತ್ತೆ, ಅದಾದ್ಮೇಲೆ ನಿಮ್ ಕಲಿಯೋಕೆ ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್ ಇರುತ್ತೆ. ಸೊ ಏನು ಫುಲ್ ಕಾಲರ್ ಹಾಫ್ ಕಾಲರ್ ಎರಡೂ ಬರುತ್ತೆ. ಬ್ಲೌಸ್ ಆಗ್ಲಿ ಡ್ರೆಸ್ ಆಗ್ಲಿ ಒಂದೇ ವೇ ಇರುತ್ತೆ, ಅಂದ್ರೆ ಒಂದೇ ತರ ಇರುತ್ತೆ, ಯಾವ್ದು ಚೇಂಜಸ್ ಇರಲ್ಲ. ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ, ಸೊ ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಅದಾದ್ಮೇಲೆ ಕಫ್ ಹೇಗೆ ಬ್ಲೌಸ್ಗೆ ಹಾಕಿ ಸ್ಟಿಚ್ ಮಾಡೋದು ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ಅದಿರುತ್ತೆ. ಕಟೋರಿ ಬ್ಲೌಸ್ ಇರುತ್ತೆ, 2 ತರ ಗೌನ್ ಇರುತ್ತೆ. ಸೊ ಇದಿಷ್ಟಕ್ಕೂ ಕಟ್ಟಿಂಗ್ ಇರುತ್ತೆ, ಇದಿಷ್ಟಕ್ಕೂ ಸ್ಟಿಚಿಂಗ್ ಇರುತ್ತೆ, ಇದಿಷ್ಟಕ್ಕೂ ನೋಟ್ಸ್ ಇರುತ್ತೆ. ನೋಟ್ಸ್ ಅಂತ ಅಂದ್ರೆ ಸುಮ್ನೆ ಏನೋ ಡಯಾಗ್ರಾಮ್ ಆ ತರ ಅಲ್ಲ. ಈಗ ನಿಮ್ಗೆ ಬೋಟ್ನೆಕ್ ಬ್ಲೌಸ್ ಅಂತ ಬಂದ್ರೆ ತಗೊಳ್ಳಿ, ಯಾವ ಮೆಷರ್ಮೆಂಟ್ಗೆ ಯಾವ ರೀತಿ ಇಟ್ಕೊಳ್ಬೇಕು ನೀವು ಅನ್ನೋ ಐಡಿಯಾ ನಾನು ಅಲ್ಲಿ ನಿಮ್ಗೆ ಕೊಡ್ತೀನಿ. ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಬೋಟ್ನೆಕ್ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು, ಆ ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಅದಾದ್ಮೇಲೆ ಹಾಫ್ ಕಾಲರ್ ನೆಕ್ ಬ್ಲೌಸ್, ಯಾವುದೇ ಮೆಷರ್ಮೆಂಟ್ ಕೊಡ್ಲಿ, ನೀವು ಹಾಫ್ ಕಾಲರ್ ನ ಯಾವ ರೀತಿ ಇಟ್ಕೊಬೇಕು, ಸೊ ಅದಕ್ಕೆ ನೆಕ್ ಬಿಡ್ತ್ ಯಾವ ತರ ಇಟ್ಕೊಬೇಕು, ಯಾವ ಮೆಷರ್ಮೆಂಟ್ಗೆ ನೆಕ್ ಬಿಡ್ತ್ ಹೆಂಗಿರ್ಬೇಕು, ಸೊ ಇದೆಲ್ಲ ನಿಮ್ಗೆ ಕೆಲವೊಂದು ಇಲ್ಲಿ ಅವಶ್ಯಕತೆ ಇದೆ. ಅದೆಲ್ಲದಕ್ಕೂ ಚಾರ್ಟ್ ಇರುತ್ತೆ. ಜಸ್ಟ್ ನಾನೆಲ್ಲ ಕ್ಲಾಸಲ್ಲಿ ಮಾಡೋದನ್ನೆಲ್ಲ ಕ್ಲಿಯರ್ ಆಗಿ ಹೇಳಲ್ಲ, ಸುಮ್ನೆ ಒಂದು 10 ನಿಮಿಷಕ್ಕೆ ನಾನು ನಿಮ್ಗೆ ವಿಡಿಯೋದಲ್ಲಿ ಹೇಳ್ತೀನಿ ಅಷ್ಟೇ. ಬಟ್ ನೀವು ಕ್ಲಾಸಲ್ಲಿ ಕಲಿಯೋದು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಡೋಂಟ್ ಮಿಸ್, ಕ್ಲಾಸ್ನ ಮಿಸ್ ಮಾಡ್ಕೊಬೇಡಿ. ಪ್ರಿನ್ಸೆಸ್ ಕಟ್ ಬ್ಲೌಸ್ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಅದಾದ್ಮೇಲೆ ಕಫ್ ಹಾಕಿ ಸ್ಟಿಚ್ ಮಾಡಿಸೋದಂತೂ ಈಗಂತೂ ಎಲ್ಲ ಟ್ರೆಂಡಿಂಗ್ ಅಲ್ಲಿ ಜಾಸ್ತಿ ಇದೆ. ಸುಮಾರು ಜನ 100% ನನ್ನಲ್ಲಿ ಒಂದು 100 ಬ್ಲೌಸ್ ಹೋದರೆ ಅದರಲ್ಲಿ 40-50 ಕಫ್ ಹಾಕಿ ಸ್ಟಿಚ್ ಮಾಡಿರೋದೇ ಇರುತ್ತೆ. ಸೊ ಕಟೋರಿ ಬ್ಲೌಸ್ ಇವಾಗ ಅದಂತ ಎಲ್ಲರೂ ಕೇಳ್ತಾ ಇದಾರೆ, ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಮಿಸ್ ಮಾಡ್ಕೊಂಬೇಡಿ. ಇದು ಬಂದು 3 ತಿಂಗಳು ಇರುತ್ತೆ, 3 ತಿಂಗಳಿಗೆ 3,000 ರೂಪಾಯಿ ಆಗಿರುತ್ತೆ. ಸೊ ಡೇಟ್ ಡಿಸೆಂಬರ್ 18ನೇ ತಾರೀಕಿಂದ ಸೊ 18ನೇ ತಾರೀಕಿಂದ ಶುರುವಾಗ್ತಾ ಇದೆ. ಡಿಸೆಂಬರ್ 18ನೇ ತಾರೀಕಿಂದ 3 ತಿಂಗಳು ಕೋರ್ಸ್ ಇರುತ್ತೆ. 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಆಗಿರುತ್ತೆ, ಓಕೆನಾ? ಸೊ ಇದಿಷ್ಟು ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ ಡೀಟೇಲ್ ಆಗಿರುತ್ತೆ. ಸೊ ಇವಾಗ ಬನ್ನಿ, ನಿಮ್ಮ ಶೋಲ್ಡರ್ ಡಿಪ್ ನೆಕ್ಗೆ ಹೇಗೆ ಶೋಲ್ಡರ್ ಇಟ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಇವಾಗ ಶೋಲ್ಡರ್ ಹೇಗೆ ಇಟ್ಕೊಳ್ಬೇಕು ಅನ್ನೋದು ಹೇಳ್ತೀನಿ. ಜಸ್ಟ್ ನಾನು ನಿಮ್ಗೆ ಇಲ್ಲಿ ಒಂದು ಬಾಕ್ಸ್ ಹಾಕ್ತೀನಿ ಅಷ್ಟೇ. ಸೊ ಇದನ್ನ ನೀವು ಫ್ಯಾಬ್ರಿಕ್ ಅಂತ ಅನ್ಕೊಳ್ಳಿ, ಓಕೆನಾ? ಸೊ ಫಸ್ಟ್ ಇವಾಗ ನಾವು ಒಂದು ಫ್ಯಾಬ್ರಿಕ್ ನ 4 ಫೋಲ್ಡ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ತೀವಿ. ಬ್ಯಾಕ್ ಪಾರ್ಟ್ ನ ಸಪರೇಟ್ ಆಗಿ ಕಟ್ ಮಾಡ್ಕೊಳ್ತೀವಿ. ಏನ್ ಲೆಂತ್ ಇದೆ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡ್ಕೊಳ್ತೀವಿ. ಸೊ ಇವಾಗ ಮಾಡ್ಕೊಂಡು, ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್. ಆಗಿರುತ್ತೆ. ಸೊ ಇಲ್ಲಿ ಫಸ್ಟಿಗೆ ನಾವು ಶೋಲ್ಡರ್ ನ ಇಡಬೇಕು. ಯಾವ ರೀತಿ ಶೋಲ್ಡರ್ ಇಡಬೇಕು, ಡೀಪ್ ನೆಕ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಶೋಲ್ಡರ್ ಇಡಬೇಕು ಅಂತ, ಓಕೆನಾ? ಸೊ ಡೀಪ್, ಈಗ
ಕಾಲರ್ ನೆಕ್ ಎಲ್ಲ ಸಾರಿ ಬೋಟ್ ನೆಕ್ ಎಲ್ಲ ಅಂತ ಬಂದಾಗ ಕಾಲರ್ ನೆಕ್ ಇಂದಾನೆ ತಗೊಳ್ಳೋಣ. ಓಕೆನಾ, ಕಾಲರ್ ನೆಕ್ ಅಂತ ಬಂದಾಗ ಅದು ಹಾಫ್ ಕಾಲರ್ ಆಗ್ಲಿ ಫುಲ್ ಕಾಲರ್ ಆಗ್ಲಿ, ಕಾಲರ್ ನೆಕ್ ಅಂತ ಬಂದಾಗ ನಾವಿಲ್ಲಿ 1/2 ಇಂಚ್ ಅಷ್ಟೇ ಮಾಡ್ಕೊಳ್ಳೋದು. ಏನು ನೆಕ್ ಬಿಡ್ತು. ಓಕೆನಾ, 1/2 ಇಂಚ್ ಅಷ್ಟೇ ಮಾಡ್ಕೊಳ್ಳೋದು. ಕಾಲರ್ ನೆಕ್ ಅಂತ ಬಂದಾಗ 1/2 ಇಂಚ್ ಅಷ್ಟೇ ನಾವಿಲ್ಲಿ ನೆಕ್ ಬಿಡ್ತು ಮಿನಿಮಮ್ 3-3.5 ಇಟ್ಕೊಂಡಿರ್ತೀವಿ. ನೆಕ್ ಡೀಪ್ ಬಂದು 1/2 ಇಂಚ್ ಅಷ್ಟೇ ಮಾಡ್ಕೊಳ್ಳೋದು. ಇದು 1/2 ಇಂಚ್ ಕಾಲರ್ ನೆಕ್ಗೆ. ಸೊ ಅದೇ ಬೋಟ್ ನೆಕ್ ಅಂತ ಬಂದಾಗ ಮಿನಿಮಮ್ ಇಲ್ಲಿಂದ 3.5 ಇಂಚು ಉದ್ದ ಮತ್ತೆ ಅಗಲ. ಬೋಟ್ ನೆಕ್ ಬರ್ಬೇಕಂದ್ರೆ 3.5 ಇಂಚು ಮೇಲಿಂದ 3.5 ಇಂಚು. ಸೊ ಹೀಗೆ 3.5 ಇಂಚು ಮಿನಿಮಮ್ ಇಡಬೇಕು ನೆಕ್ ಬಿಡ್ತನ. ಸೊ ಬೋಟ್ ನೆಕ್ ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೆಕ್ ಬಿಡ್ತು ಇಟ್ಕೊಳ್ಬಹುದು. ನಿಮ್ಮ ಅಪ್ಪರ್ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಶೋಲ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ. ಬ್ರಾಡ್ ಬೇಕು ಅನ್ನೋರು ಇಟ್ಕೊಳ್ಬಹುದು. ಬಟ್ ಮಿನಿಮಮ್ 3.5 ಇಂಚು ನೆಕ್ ಬಿಡ್ತು, ಉದ್ದ 3.5 ಇಂಚು ನೆಕ್ ಡೀಪ್ ಇರ್ಲೇಬೇಕು ಬೋಟ್ ನೆಕ್ಗೆ. ಸೊ ಈ ತರ ಎಲ್ಲ ಬಂದಾಗ ನೀವು ಶೋಲ್ಡರ್ ಅಲ್ಲಿ ಯಾವುದೇ ಮೈನಸ್ ಮಾಡಂಗಿಲ್ಲ. ಸೊ ನಂದು 15.5 ಇದೆ ಅಂತ ಅಂದ್ರೆ 15.5 ಏನಿದೆ ಅದರಲ್ಲಿ ಹಾಫ್ ಅಂತ ಅಂದ್ರೆ 7.25 ಇಂಚು. ಆ 7.25 ಇಂಚು ನೋಡಿ, ಇಲ್ಲಿಗೆ 7.25 ಇಂಚು ಬರುತ್ತೆ ಅನ್ಕೊಳ್ಳಿ. ಸೊ 7.25 ಇಂಚ್ ಏನಿದೆ ಅಷ್ಟು ಇಟ್ಕೊಳ್ಬೇಕು. 7.25 ಇಂಚಿಗೆ 8.5 ಇಂಚು ಸೇರಿಸಿ 8.25 ಇಂಚಿಗೆ ನೀವು ಮಾರ್ಕ್ ಹಾಕಿ ಮಾರ್ಕ್ ಹಾಕಿ ಆರ್ಮೋಲ್ ಶೇಪ್ ಕೊಡ್ಬೇಕು. ಯಾವಾಗ ಇದು ನಾನು ಬೋಟ್ ನೆಕ್ ಮತ್ತೆ ಕಾಲರ್ ನೆಕ್ ಹೇಳಿದ್ದು. ಈಗ ಡೀಪ್ ನೆಕ್ ಅಂತ ಬರುತ್ತೆ. ಡೀಪ್ ನೆಕ್ಗೆ ಸೊ ನೋಡಿ ಇಲ್ಲಿ 3.5 ಎಂಡಾಯ್ತು. ಈಗ 4.5 ಹಾಕೊಳ್ಳೋಣ. ಇದನ್ನ 4.5 ಅಂತ ಅನ್ಕೊಳ್ಳಿ. ಓಕೆನಾ, 4.5 ಬ್ಯಾಕ್ ಅಲ್ಲಿ ಡೀಪ್ ಇಟ್ಟಾಗ ಸೊ ನೆಕ್ ಬಿಡ್ತು ಮಿನಿಮಮ್ ನೀವು 3 ಇಂಚು ಇಡ್ಲೇಬೇಕು, ಅಥವಾ 3.5 ಇಟ್ಕೊಂಡ್ರು ನಡೆಯುತ್ತೆ ನೆಕ್ ಬಿಡ್ತು. ಬಟ್ ಇಲ್ಲಿ ಶೋಲ್ಡರ್ ಅಲ್ಲಿ ಏನ್ ಮಾಡ್ಬೇಕು, 15.5 ಇರೋದನ್ನ ನೀವು 15 ಅಂತ ಮಾಡ್ಕೊಂಡು 7.5 ಇಂಚು 4 ಇಂಚು ಡೀಪ್ ನೆಕ್ ಇಟ್ಟಾಗ 4 ಡಾಟ್ ಬ್ಲೌಸ್ಗೆ ನಾರ್ಮಲ್ ನೆಕ್ಗೆ 4.5 ಇಂಚು ಡೀಪ್ ನೆಕ್ ಇಟ್ಟಾಗ 15.5 ಇಂಚು ಏನು ಫುಲ್ ಶೋಲ್ಡರ್ ಇದೆ ನಂದು, ಅದ್ರಲ್ಲಿ 1/2 ಇಂಚು ಡಿಲೀಟ್ ಮಾಡ್ಬೇಕು. 1/2 ಇಂಚು ಮೈನಸ್ ಮಾಡ್ಕೊಬೇಕು. ಫುಲ್ ಶೋಲ್ಡರ್ ಅಲ್ಲಿ ನಾನು ಮೈನಸ್ ಮಾಡ್ತಾ ಇರೋದು 1/2 ಇಂಚು ಮೈನಸ್ ಮಾಡ್ಕೊಂಡ್ರೆ 15 ಆಗುತ್ತೆ. 15ರಲ್ಲಿ ಅರ್ಧ ಅಂತ ಅಂದ್ರೆ 7.5 ಆಗುತ್ತೆ. ಸೊ ಆ 7.5ನ ನೀವು ಶೋಲ್ಡರ್ ಅಂತ ಇಡಬೇಕು. ಏನಕ್ಕೆ ಮೇಡಮ್ 4 ಇಂಚು ಡೀಪ್ ನೆಕ್ ಇಟ್ಟಾಗ 7.5 ಇಂಚು ಫುಲ್ ಶೋಲ್ಡರ್ ಏನಕ್ಕೆ ಇಡಬೇಕು ಅಂತ ನೀವು ಕೇಳ್ಬೋದು. ಸೊ ಬ್ಯಾಕ್ ಅಲ್ಲಿ ತುಂಬಾನೇ ಡೀಪ್ ಕಡಿಮೆ ಇರುತ್ತೆ. ಸೊ ಹಾಗಂತ ಹೇಳ್ಬಿಟ್ಟು ಜಾಸ್ತಿ ಡೀಪ್ ನೆಕ್ಗೆಲ್ಲ ಇಟ್ಟಂಗೆ ನಾವು ಕಡಿಮೆ ಶೋಲ್ಡರ್ ಇಟ್ಟಾಗ ಬ್ಲೌಸ್ ವೇರ್ ಮಾಡಕ್ ಆಗಲ್ಲ. ಇಲ್ಲಿ ಏನ್ ನಮಗ್ ಡೀಪ್ ಇರಲ್ಲ, ಸುಮ್ನೆ ಹಾಗೆ ಒಂದ್ ಶೇಪ್ ತೆಗ್ದಿರ್ತೀವಿ. ಅವಾಗ ನಮ್ಗೇನು ಶೋಲ್ಡರ್ ಟೈಟ್ ಆಗ್ಬಿಡುತ್ತೆ. ಶೋಲ್ಡರ್ ಕಡಿಮೆ ಇಟ್ರೆ ಟೈಟ್ ಆಗ್ಬಿಡುತ್ತೆ, ವೇರ್ ಮಾಡಕ್ ಆಗಲ್ಲ. ಮತ್ತೆ ಹಿಂಗೆ ನಾವು ನೀಟಾಗಿ ಆಡ್ಸಕ್ ಆಗಲ್ಲ ಕೈನ. ಅದ್ ನೀಟಾಗಿ ಆಡ್ಸ್ಬೇಕು. ನಿಮ್ಗೆ ಶೋಲ್ಡರ್ ಅಲ್ಲಿ ಟೈಟ್ ಆಗ್ಬಾರ್ದು ಅಂತ ಅಂದ್ರೆ ನಮ್ದು ಏನಿದೆ ಶೋಲ್ಡರ್ ಅದ್ರಲ್ಲಿ 1/2 ಇಂಚು ಮೈನಸ್ ಮಾಡಿ 7.5 ಇಂಚ್ ಏನ್ ಬಂದಿದೆ ಸೊ ಅದನ್ನ ಇಟ್ಕೊಳ್ಬಹುದು. ಸೊ ನೆಕ್ಸ್ಟ್ 4 ಇಂಚಿಂದ ನೀವು 5 ಇಂಚಿಗೆ ಬಂದಾಗ 5 ಇಂಚಿಗೆ ಬಂದಾಗ ಸೊ 15 ಇಂಚ್ ಏನಿದೆ ಅದ್ರಲ್ಲಿ -1 ಇಂಚ್ ಮಾಡ್ಬಿಟ್ಟು 14 ಇಂಚ್ ಬರುತ್ತೆ. ಸೊ 14 ಇಂಚ್ರಲ್ಲಿ ಅರ್ಧ, ಎಷ್ಟು 14 ಇಂಚಲ್ಲಿ ಅರ್ಧ ಅಂದ್ರೆ 7 ಇಂಚು. ಸೊ 7 ಇಂಚಿಗೆ ನೀವು ಶೋಲ್ಡರ್ ಇಟ್ಕೊಳ್ಬೇಕು. 7ಕ್ಕೆ ಅರ್ಧ ಇಂಚು ಸೇರಿಸಿ 7.5 ಇಂಚ್ಗೆ ನೀವು ಆರ್ಮೋಲ್ ಇಟ್ಕೊಳ್ಬೇಕು. ಈ ರೀತಿ ಆರ್ಮೋಲ್ ಶೇಪ್ ಕೊಡ್ಬೇಕು. ಓಕೆನಾ, ಸೊ ಇಲ್ಲಿ ಮೈನಸ್ ಆಯ್ತು. ಸೊ ಫುಲ್ ಶೋಲ್ಡರ್ 15 ಏನಿದೆ ಅದ್ರಲ್ಲಿ 1 ಇಂಚ್ ಮೈನಸ್ ಮಾಡಿದಾಗ 14 ಬರುತ್ತೆ. 14ರಲ್ಲಿ ಅರ್ಧ ಅಂತ ಅಂದ್ರೆ 7 ಇಂಚು ಶೋಲ್ಡರ್ ಇಟ್ಕೊಳ್ಬೇಕು. ಸೊ ಮಿನಿಮಮ್ 3 ಇಂಚು ನೆಕ್ ವಿಡ್ತ್ ಇಟ್ಕೊಳ್ಬೇಕು. ಅದಾದ್ಮೇಲೆ 6 ಇಂಚು ಡೀಪ್ ನೆಕ್ ಅಂತ ಬಂದಾಗ ಏನ್ ಮೈನಸ್ ಮಾಡಿ 14 ಉಳಿದಿರುತ್ತೆ ಅದ್ರಲ್ಲಿ 1 ಇಂಚು ಮೈನಸ್ ಮಾಡಿ. ಸೊ ನಿಮ್ಗೆ ಎಷ್ಟು ಬರುತ್ತೆ, 13 ಬರುತ್ತೆ. ಸೊ ನಿಮ್ದು 13ರಲ್ಲಿ ಅರ್ಧ ಅಂತ ಅಂದ್ರೆ 6.5 ಇಂಚು ಶೋಲ್ಡರ್ ಇಡಬೇಕು. ಸೊ ಇಲ್ಲಿ ನೀವ್ ಏನ್ ಮಾಡ್ಬೇಕು, 2.25 ಇಂಚು ಬೇಕಾದ್ರೆ ನಾನು ಬಾಯಲ್ಲಿ ಹೇಳ್ತಿರೋದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇಲ್ಲ, ಜಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಚಾರ್ಟ್ ನಮ್ಗೆ ನಾನು ರೆಡಿ ಮಾಡ್ತಾ ಇಲ್ಲ. ನಾನು ಬಾಯಲ್ಲಿ ಏನ್ ಹೇಳ್ತಾ ಇದ್ದೀನಿ ಅದನ್ನ ನೀವು ನೋಟ್ ಮಾಡ್ಕೊಂಡು ಚಾರ್ಟ್ ತರ ನೀವು ರೆಡಿ ಮಾಡ್ಕೊಳ್ಬಹುದು. ಸೊ ಇಲ್ಲಿ 2.25 ಇಂಚು ನೀವು ನೆಕ್ ವಿಡ್ತ್ ಇಡ್ಬೇಕಾಗತ್ತೆ. 6.5 ಇಂಚು ಶೋಲ್ಡರ್ ಇಟ್ಟು 2.25 ಇಂಚು ನೆಕ್ ವಿಡ್ತ್ ಇಡ್ಬೇಕಾಗತ್ತೆ. ಸೊ ಇಲ್ಲಿ ಏನ್ 13 ಇಂಚ್ ಇದೆ. ಸೊ ಸಪೋಸ್ ಈಗ 7 ಇಂಚು ಡೀಪ್ ನೆಕ್ ಅಂತ ಬಂದಾಗ ಈ 13 ಇಂಚಲ್ಲಿ -1 ಇಂಚ್ ಮಾಡಿದಾಗ 12 ಇಂಚ್ ಆಗುತ್ತೆ. 12 ಇಂಚಲ್ಲಿ ಅರ್ಧ ನೋಡಿ 7 ಇಂಚು ಡೀಪ್ ನೆಕ್ ಅಂತ ಬಂದಿದೆ. 12ರಲ್ಲಿ ಅರ್ಧ ಅಂತ ಅಂದ್ರೆ 6 ಇಂಚು. 6 ಇಂಚು ನೀವು ಶೋಲ್ಡರ್ ಇಟ್ಕೊಬೇಕಾಗತ್ತೆ. ಓಕೆನಾ,
6 ಇಂಚು ಶೋಲ್ಡರ್ ಇಟ್ಕೊಳ್ಬೇಕಾಗತ್ತೆ. ನೆಕ್ ವಿಡ್ತ್ ಬಂದು 2.5 ಇಂಚು ಇಟ್ಕೊಳ್ಬೇಕಾಗತ್ತೆ. ಸೊ 2.5, 2.75 ಎರಡೂ ಅಪ್ಲೈ ಆಗುತ್ತೆ. ಓಕೆನಾ. ಸೊ ಈಗ 6 ಇಂಚ್ಗೆ ಅರ್ಧ ಇಂಚು ಸೇರಿಸಿ 6.5 ಇಂಚ್ಗೆ ನೀವು ಆರ್ಮೋಲ್ ಲೆಂತ್ ಲೈನ್ ನ ಮಾರ್ಕ್ ಹಾಕೊಳ್ಬೇಕು, ಆರ್ಮೋಲ್ ರೌಂಡ್ ಮಾರ್ಕ್ ಹಾಕ್ಬೇಕು. ಸೊ ನೆಕ್ಸ್ಟ್ 7 ಇಂಚ್ ಆಯ್ತು. 8 ಇಂಚ್ ಅಂತ ಬಂದಾಗ 8 ಇಂಚು ಡೀಪ್ಗೆ ಏನಿಲ್ಲ 12 ಇಂಚ್ ಇದೆ, 12 ಇಂಚಿನಲ್ಲಿ 1 ಇಂಚು ಮೈನಸ್ ಮಾಡ್ಬಿಟ್ಟು 11 ಬರುತ್ತೆ. 8 ಇಂಚು ಡೀಪ್ ನೆಕ್ ಇಟ್ಟಾಗ 11 ಇಂಚು ಶೋಲ್ಡರ್ ಬರುತ್ತೆ. 11 ಇಂಚಲ್ಲಿ ಶೋಲ್ಡರ್ ಅಲ್ಲಿ ಅರ್ಧ ಅಂತ ಅಂದ್ರೆ ಡಿವೈಡೆಡ್ ಬೈ 2 5.5 ಬರುತ್ತೆ. ಸೊ ಇಲ್ಲಿಂದ ಶೋಲ್ಡರ್ 5.5 ಇಂಚ್ ಇಟ್ಕೊಳ್ಬೇಕು. ಸೊ ಇಲ್ಲಿ ಬಂದು ನೀವು 2.25 ಇಂಚ್ ಇಟ್ಕೊಳ್ಬೇಕು. ನೆಕ್ ಬಿಡ್ತು 2.25 ಇಂಚ್ ಇಟ್ಕೋಬೇಕು. ಓಕೆನಾ. ಸೊ ನೆಕ್ಸ್ಟ್ 9 ಇಂಚು ಡೀಪ್ ನೆಕ್ ಅಂತ ಬಂದಾಗ ಇಲ್ಲಿ ಏನ್ ಮಿಕ್ಕಿದೆ 11 ಇಂಚು ಫುಲ್ ಶೋಲ್ಡರ್. 11ರಲ್ಲಿ 1 ಇಂಚು ಮೈನಸ್ ಮಾಡಿದಾಗ 10 ಇಂಚ್ ಆಗುತ್ತೆ. ಡಿವೈಡೆಡ್ ಬೈ 2 ಮಾಡಿದಾಗ ಸೊ ಅದು ನಮ್ಗೆ 5 ಇಂಚ್ ಆಗುತ್ತೆ. ಸೊ ಶೋಲ್ಡರ್ 9 ಇಂಚು ಡೀಪ್ ನೆಕ್ಗೆ ಶೋಲ್ಡರ್ ಬಂದು 5 ಇಂಚ್ ಇಟ್ಕೊಳ್ಬೇಕು. 5 ಇಂಚ್ಗೆ ಹಾಫ್ ಇಂಚು ಸೇರಿಸಿ 5.5 ಇಂಚ್ಗೆ ನೀವು ಆರ್ಮೋಲ್ ರೌಂಡ್ ಮಾರ್ಕ್ ಹಾಕೋಬೇಕು. ಓಕೆನಾ. ಸೊ ನೆಕ್ಸ್ಟ್ 10 ಇಂಚು ಅಂತ ಡೀಪ್ ನೆಕ್ ಬಂದಾಗ ಎಷ್ಟಿದೆ ಇಲ್ಲಿ 10 ಇಂಚು ಶೋಲ್ಡರ್ ಉಳಿತು. 10 ಇಂಚಲ್ಲಿ ನೀವು 1 ಇಂಚು ಮೈನಸ್ ಮಾಡಿದಾಗ 9 ಇಂಚ್ ಆಗುತ್ತೆ. ಡಿವೈಡೆಡ್ ಬೈ 2 ಮಾಡಿದಾಗ 4.5 ಆಗುತ್ತೆ. ಯಾವಾಗ 10 ಇಂಚು ಡೀಪ್ ನೆಕ್ ಬಂದಾಗ ನೀವು ಇಲ್ಲಿಂದ ಇಲ್ಲಿಗೆ 4.5 ಶೋಲ್ಡರ್ ಇಟ್ಕೊಳ್ಬೇಕು. 1.25 ಅಥವಾ 2 ಇಂಚ್ ಮಾತ್ರ ನೆಕ್ ಬಿಡ್ತು ಇಟ್ಕೊಳ್ಬೇಕು 10 ಇಂಚು ಡೀಪ್ ನೆಕ್ ಬಂದಾಗ. ಸೊ ನೋಡಿ ಇಲ್ಲಿ ಡೀಪ್ ಕಡಿಮೆ ಇದ್ದಷ್ಟು ಶೋಲ್ಡರ್ ದೊಡ್ಡದಿರುತ್ತೆ. ಡೀಪ್ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ಶೋಲ್ಡರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸಿಂಪಲ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರೋದು. ಕ್ಲಿಯರ್ ಎಕ್ಸ್ಪ್ಲೈನ್ ಬೇಕು, ಕ್ಲಿಯರ್ ಆಗಿ ಕಲ್ತ್ಕೋಬೇಕು. ಸೊ ನೋಡಿ ಇವಾಗ ಯಾವ್ದಾದ್ರು ಒಂದು ಶೋಲ್ಡರ್ ಅಂದ್ರೆ ಜಸ್ಟ್ 10 ನಿಮಿಷ ಏನ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿದೀನಿ ಇದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಶೋಲ್ಡರ್ ಬಗ್ಗೆ ಗೊತ್ತಿರೋರು, ಆಲ್ರೆಡಿ ಬ್ಲೌಸ್ ಎಲ್ಲ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಿದ್ರಲ್ಲ ಅಂತವ್ರಿಗೆಲ್ಲ ನೀಟಾಗಿ ಇದು ಅರ್ಥ ಆಗುತ್ತೆ. ಈಗ ತಾನೇ ಕಾಲಿಟ್ಟಿರ್ತಿರಲ್ಲ ಟೈಲರಿಂಗ್ ಕೋರ್ಸ್ಗೆ, ಸೊ ಅಂತವ್ರಿಗೆ ಇದು ಅರ್ಥ ಆಗೋದು ಕಷ್ಟ. ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಗೆ ಇದ್ರದೇ ಒಂದು ನನ್ನ ಆನ್ಲೈನ್ ಕ್ಲಾಸ್ ಅಲ್ಲಿ 4ರಿಂದ 5 ಕ್ಲಾಸ್ ಇದೆ ಆಗೋಗ್ಬಿಡುತ್ತೆ. ಡೀಪ್ ನೆಕ್ ಅದೇನೆ ನಿಮ್ಗೆ ಕ್ಲಾಸ್ ಆಗೋಗುತ್ತೆ. ಸೊ ಹಾಗಾಗಿ ಇದಕ್ಕಿಂತ ಕ್ಲಿಯರ್ ಆಗಿ ಕ್ಲಾಸ್ ಬೇಕು, ಕಲ್ತ್ಕೋಬೇಕು ಅಂದ್ರೆ ನಂದೇ ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ. ಸೊ ಅದ್ರಲ್ಲಿ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಕ್ಲಿಯರ್ ಆಗಿ ಕಲ್ಸಿ ನಂದೇ ಏನ್ 20 ವರ್ಷದ ಚಾರ್ಟ್ ಇದೆ. ಸೊ ಆ ಚಾರ್ಟ್ ನು ಕೂಡ ಕೊಡ್ತಾ ಇದೀನಿ. ಇಂಟ್ರೆಸ್ಟ್ ಇರೋರು ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಅದು ರೀಸೆಂಟ್ ಆಗಿ 8ನೇ ತಾರೀಕು ಶುರುವಾಗಿದೆ. ಸೊ ನೆಕ್ಸ್ಟ್ ಬ್ಯಾಚ್ ಜನವರಿನಲ್ಲಿ ಶುರು ಆಗುತ್ತೆ. ಸೊ ಸೇರ್ಕೊಳ್ಳೋಂಥವ್ರು ಜನವರಿ 1ನೇ ತಾರೀಕು ಮೇಲೆ ಕಾಲ್ ಮಾಡಿ. ಸೊ ಇವಾಗ ಏನಿದೆ ಇಂಟರ್ಮೀಡಿಯೇಟ್ ಕ್ಲಾಸ್ ಇದೆ. ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಈ ಏನ್ ಡೀಪ್ ನೆಕ್ ಇದೆ ಇದ್ರ ಬಗ್ಗೆ ಇರಲ್ಲ. ಸೊ ಹಾಗಾಗಿ ಇಂಟರ್ಮೀಡಿಯೇಟ್ ಕ್ಲಾಸ್ ಸೇರ್ಕೊಳ್ಳೋರಿಗೆ ನಾನು ಫಸ್ಟೇ ಹೇಳೋದು 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇರೋರು ಅಂದ್ರೆ ಜಸ್ಟ್ ನೀವು ಬೇಸಿಕ್ ಕಂಪ್ಲೀಟ್ ಆಗಿದೆ ಅನ್ನಕ್ಕೆ ಶೋಲ್ಡರ್ ಡ್ರಾಪ್ ಆಗಬಾರ್ದು, ಬ್ಲೌಸ್ ನಲ್ಲಿ ಆರ್ಮೋಲ್ ಅಲ್ಲಿ ರಿಂಕಲ್ಸ್ ಬರಬಾರ್ದು. ಸೊ ಇಷ್ಟು ಬರ್ದಿರಾ ನೀವು ನೀಟಾಗಿ 4 ಡಾಟ್ ಬ್ಲೌಸ್ ಫಿಟ್ ಮಾಡ್ತೀರಾ ಅಂತ, ಫಿಟ್ಟಿಂಗ್ ಕೊಟ್ಟು ಸ್ಟಿಚ್ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ವೆರೈಟೀಸ್ ಆಫ್ ಬ್ಲೌಸಸ್ ನ ಕಲೀರಿ. ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ನಾನು ಇಷ್ಟೊತ್ತು ಹೇಳದ್ನಲ್ಲ, ಪ್ರಿನ್ಸೆಸ್ ಕಟ್, ಕಟೋರಿ, ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಗೌನ್, ಯೂನಿಫಾರ್ಮ್, ಸೊ ಈ ತರ ಎಲ್ಲ ಇರುತ್ತೆ. ಬೋಟ್ ನೆಕ್ ಇದೆಲ್ಲ ಇರುತ್ತೆ. ಆರಾಮಾಗಿ ನೀವು ಕಲಿಬಹುದು. ಸೊ ಖಂಡಿತ ಜಾಯಿನ್ ಆಗಿ. ಇಂಟರ್ಮೀಡಿಯೇಟ್ ಕ್ಲಾಸ್ ಡಿಸೆಂಬರ್ 18ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ 10 ನಿಮಿಷ ಕ್ಲಾಸ್ ಅಲ್ಲಿ ನಾನು ಇಷ್ಟು ನಿಮ್ಗೆ ನೀಟಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಕ್ಲಾಸ್ ಅಂತ ಕೊಟ್ಟಾಗ 3 ತಿಂಗಳು ಕೋರ್ಸ್ ಇರುತ್ತೆ. 3 ತಿಂಗಳು ಕೋರ್ಸ್ ಅಲ್ಲಿ ನಿಮ್ಗೆ ಎಷ್ಟು ಕ್ಲಾಸ್ ಮಾಡ್ಬೋದು, ಎಷ್ಟು ಕ್ಲಿಯರ್ ಆಗಿ ಹೇಳ್ಕೊಡ್ಬಹುದು ಅಲ್ವಾ. ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ಹಾಗೆ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದೀರಾ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನನ್ನ ಆನ್ಲೈನ್ ಕ್ಲಾಸ್ ಹೇಗಿದೆ ಅಂತ ಹೇಳಿ. ಸೊ ಯಾರ್ಯಾರೆಲ್ಲ ಹೊಸದಾಗಿ ಸೇರ್ಕೊಳ್ತಾರೆ ಸೊ ಅವರಿಗೆ ಕ್ಲಾಸಿಗೆ ಜಾಯಿನ್ ಆಗ್ಬೇಕಾ ಬೇಡವಾ, ಯಾಕಂದ್ರೆ ಸುಮಾರಷ್ಟು ಜನ ನನ್ನ ಹತ್ರ ಸೇರ್ಕೊಂಡಿರೋರು ಇದಾರೆ. ಮೇಡಮ್ ನಾನು ಆನ್ಲೈನ್ ಅಲ್ಲಿ ಸೇರ್ಕೊಂಡಿದ್ದೆ, ನಾನು ಆನ್ಲೈನ್ ಅಲ್ಲಿ ಇಲ್ಲಿ ಸೇರ್ಕೊಂಡಿದ್ದೆ, ಬಟ್ ನನ್ಗೆಲ್ಲೂ ಕರೆಕ್ಟ್ ಆಗಿ ಕಲಿಯಕ್ ಆಗಿಲ್ಲ, ನೀವು ಕರೆಕ್ಟ್ ಆಗಿ ಹೇಳ್ಕೊಡ್ತೀರಾ ಅಂತ ಕೇಳ್ತಾರೆ. ಸೊ ಅವಾಗ ನಾನು ಒಂದೇ ಲೈನ್ ಅಲ್ಲಿ ಆನ್ಸರ್ ಕೊಡೋದು, ಹೌದು ನಾನು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀನಿ, ತುಂಬಾ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ ಅಂತ ನಾನು ಹೇಳಲ್ಲ. ನೋಡಿ ನನ್ನ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ, ನಿಮ್ಗಲ್ಲಿ ಓಕೆ ಅನ್ಸಿದ್ರೆ ನೀವು ಬಂದು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಿ. ನಿಮ್ಗೆ ನಂಬಿಕೆ ಇದ್ರೆ, ಕಲಿಸ್ತಾರೆ ಅನ್ನೋ ನಂಬಿಕೆ ಇದ್ರೆ ಮಾತ್ರ ಜಾಯಿನ್ ಆಗಿ ಅಂತಾನೆ ಹೇಳ್ತೀನಿ. ನಾನು ಹಂಗೆ ಹೇಳ್ಕೊಡ್ತೀನಿ ಹಿಂಗೆ ಹೇಳ್ಕೊಡ್ತೀನಿ ಅಂತ ನಾನು ಯಾರಿಗೂ ಅಟ್ಟ ಹಚ್ಚಲ್ಲ. ಸೊ ಯಾವ್ದೇ ಆಗ್ಲಿ, ಯಾವ್ದೇ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಳ್ಳೋದಾಗ್ಲಿ, ನೀವ್ ಯಾರ ಹತ್ರನೇ ಹೋಗ್ಲಿ, ನೀವ್ ಏನಕ್ಕೆ ಈ ಮಾತು ಹೇಳ್ತೀನಿ ಅಂದ್ರೆ ಸುಮಾರಷ್ಟು ಜನ ಇದಾರೆ.
ಸೊ ಅಲ್ಲಿ ಫೀಸ್ ಕಟ್ ಹಾಳು ಮಾಡ್ಕೊಂಡೆ, ಈ ಆನ್ಲೈನ್ ಕ್ಲಾಸ್ ತಗೊಂಡೆ, ಇಲ್ಲಿ ಫೀಸ್ ಕಟ್ ಹಾಳು ಮಾಡ್ಕೊಂಡೆ. ಒಬ್ರಂತೂ ನನಗೆ ಒಂದು 3 ಮಂತ್ ಬ್ಯಾಕ್ ಮೇಡಮ್ ನಾನು 1000 ರೂಪಾಯಿ ಕಟ್ಟಿದೀನಿ, ಕರೆಕ್ಟ್ ಆಗಿ ಹೇಳು ಕೊಟ್ಟಿಲ್ಲ, ನೋಟ್ಸು ಕೊಟ್ಟಿಲ್ಲ, ಕ್ಲಾಸ್ ಕಳ್ಸಿ ಅಂದ್ರೆ ನನ್ನನ್ನ ಗ್ರೂಪ್ ಇಂದಾನೆ ತೆಗ್ದು ಹಾಕಿದ್ದಾರೆ, ಯಾಕೆ ಹಿಂಗ್ ಹೇಳ್ಕೊಡ್ತಿದೀರ ಅಂತ ನಾವು ಕ್ವೆಶನ್ ಕೇಳಿದ್ರೆ ನನ್ನ ಕ್ಲಾಸಿಂದ ಕಿತ್ತಾಕಿದ್ದಾರೆ. ಸೊ ನಿಮ್ ಚಾನಲ್ ಅಲ್ಲಿ ಪ್ರಸಾರ ಮಾಡಿ ಅಂತಾನು ಕೂಡ ನನಗೆ ಕಾಲ್ ಮಾಡಿದ್ರು. ಬಟ್ ನಾನ್ ಆ ತರ ಮಾಡಕ್ ಆಗಲ್ಲ ಒಬ್ರ ಬಗ್ಗೆ ಗೊತ್ತಿಲ್ದಿರ. ಸೊ ಬೇರೆಯವ್ರ ವಿಷಯ ಕತೆ ನಮಗ್ ಬೇಡ. ಬಟ್ ನೀವು ಆನ್ಲೈನ್ ಕ್ಲಾಸ್ ಜಾಯಿನ್ ಆಗೋವಾಗ ನಿಮ್ಗೆ ಸೇರ್ಕೊಳ್ಳ ಬೇಡವಾ ಅನ್ನೋದು ಏನಾದ್ರು ನಿಮಗೆ ಡೌಟ್ ಬಂದ್ರೆ ದಯವಿಟ್ಟು ನನ್ನ ಚಾನಲ್ ನ ಚೆಕ್ ಮಾಡಿ. ಸುಮಾರಷ್ಟು 10 ನಿಮಿಷ 15 ನಿಮಿಷದ ಬ್ಲೌಸ್ ಕಟಿಂಗ್ ವಿಡಿಯೋಸ್ ಎಲ್ಲ ಹಾಕಿದೀನಿ. ಸೊ ಅಲ್ಲಿ ನನ್ನ ಎಕ್ಸ್ಪ್ಲೇನ್ ನ ನೋಡಿ. ನಾನು 10 ನಿಮಿಷದ ವಿಡಿಯೋದಲ್ಲೇ ನಿಮ್ಗೆ ಅಷ್ಟೇ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ಅಂದ್ರೆ ಒಂದೊಂದ್ ಕ್ಲಾಸು ಹಾಫ್ ಅನ್ ಅವರ್ 1 ಅವರ್ ಈ ತರ ಇರುತ್ತೆ. ಒಂದೊಂದ್ ಸಬ್ಜೆಕ್ಟೇ ನಿಮ್ಗೆ 3 ರಿಂದ 4 ಕ್ಲಾಸ್ ಆಗುತ್ತೆ, ಒಂದೇ ಇದ್ರಲ್ಲಿ ಮುಗಿಯಲ್ಲ. ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಮತ್ತೆ ಇನ್ನೊಂದು ಆಫ್ಲೈನ್ ಕ್ಲಾಸ್ ನ ತಗೊಳ್ಳಿ ಅಂತ ಸುಮಾರು ಜನ ನನಗೆ ಕಾಲ್ ಮಾಡ್ತೀರಾ. ಸೊ ದಯವಿಟ್ಟು ನಾನು ಯಾವುದೇ ಕಾರಣಕ್ಕೂ ಆಫ್ಲೈನ್ ಕ್ಲಾಸ್ ನ ತಗೊಳಲ್ಲ, ನನ್ನ ಹತ್ರ ಟೈಮ್ ಇಲ್ಲ. ಬಟ್ ನನ್ನ ಕೇಳೋದಾದ್ರೆ ನಾನು ಆನ್ಲೈನ್ ಕ್ಲಾಸ್ ಮಾಡ್ತಿದ್ದೀನಿ ಅಂತ ಅಲ್ಲ, ಬೇರೆಯವ್ರ ವಿಷಯ ನನಗ್ ಗೊತ್ತಿಲ್ಲ. ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದು ಆಫ್ಲೈನ್ ಕ್ಲಾಸ್ಗಿನ್ನ ಆನ್ಲೈನ್ ಕ್ಲಾಸ್ ಬಹಳನೇ ಬೆಟರ್, ತುಂಬಾನೇ ಬೆಟರ್ ನನ್ನ ಪ್ರಕಾರ. ಏನಕ್ಕಂದ್ರೆ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ನಮ್ಮ ಎದುರುಗಡೆ ಇರಲ್ಲ ಅವರು, ಅವ್ರಿಗೆ ಈ ತರ ಡೌಟ್ ಬರ್ಬೋದು, ಈ ತರ ಡೌಟ್ ಬರ್ಬೋದು, ಈ ಡೌಟ್ ನ ನಾವ್ ಇಲ್ಲೇ ಕ್ಲಿಯರ್ ಮಾಡ್ಬಿಡೋಣ ಅಂತೇಳಿ ಪ್ರತಿಯೊಂದು ಸಣ್ಣ ಸಣ್ಣ ಡೌಟ್ ನು ಹುಡುಕಿ 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 ನಾನು ಅಲ್ಲಿ ಕ್ಲಿಯರ್ ಮಾಡಿ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ನೋಡಿ, ನಂದು ಸುಮಾರಷ್ಟು ಜನ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಇದಾರೆ. ಅದರಲ್ಲಿ ನನಗೆ ಒಂದು 5% ಡೌಟ್ ಬಂದ್ರೆ 100ಗೆ 5% ಡೌಟ್ ಕೇಳಿದ್ರೆ ಜಾಸ್ತಿ ಡೌಟ್ಸ್ ಕೇಳ್ತಾನೆ ಇಲ್ಲ. ಸೊ ಡೌಟ್ಸ್ ಇದೆ, ಕ್ಲಿಯರ್ ಇದು ಈ ತರ ಕ್ಲಿಯರ್ ಆಗಿಲ್ಲ, ನನ್ಗೆ ಡೌಟ್ ಇದೆ ಅಂತ ಕೇಳೇ ಇಲ್ಲ. ಎಲ್ಲೋ ರೇರ್ ಒಂದು 5%, ಅದು ಒಂದು ಸೆಕೆಂಡ್ ಅಲ್ಲಿ ಮುಗ್ದೋಗುವಂತ ಡೌಟ್ಸ್. ಯಾಕಂದ್ರೆ ಅವ್ರ ಕ್ಲಾಸ್ ಕರೆಕ್ಟ್ ಆಗಿ ನೋಡಿರಲ್ಲ, ಅದ್ ನೋಡಿದ್ರು ಅವ್ರಿಗೆ ಏನೋ ಒಂಚೂರು ಏನಾದ್ರು ಒಂದು ಡೌಟ್ ಇದೆಯೇನೋ ಡೈರೆಕ್ಟ್ ಆಗಿ ಕೇಳ್ಬಿಟ್ರೆ ಒಳ್ಳೇದು ಅಂತ ಒಂದು 5% ಅಷ್ಟೇ, 100ಕ್ಕೆ 5% ಅಷ್ಟೇ. ಕೇಳಬಾರದು ಅಂತಲ್ಲ, ಖಂಡಿತ ಕೇಳಿ. ಬಟ್ ಡೌಟ್ ಬರ್ದಿರೋ ಅಷ್ಟು ನಾನು ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ದೀನಿ, ಅಷ್ಟು ಎಫರ್ಟ್ ಹಾಕಿ ನಾನು ಮಾಡ್ತಾ ಇದ್ದೀನಿ. ಯುಟಿಲೈಸ್ ಮಾಡ್ಕೊಳ್ಳಿ. ಖಂಡಿತ ಆಫ್ಲೈನ್ ಕ್ಲಾಸ್ಗಿನ ಆನ್ಲೈನ್ ಕ್ಲಾಸ್ ನಿಮ್ಗೆ ತುಂಬಾನೇ ಬೆಟರ್ ಆಗಿರುತ್ತೆ. ಓಕೆನಾ? ಸೊ ಇಷ್ಟು ಹೇಳ್ತಾ ಈ ಟಾಪಿಕ್ ನ ಮುಗಿಸ್ತಾ ಇದ್ದೀನಿ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶಾಪ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಡಿಸೆಂಬರ್ 18ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಸಿಗೋಣ. ಬೈ.